ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ಮದುವೆ ವ್ಲಾಗ್ನ ಎರಡನೇ ವೀಡಿಯೋ. ಫ್ರೆಂಡ್ಸ್, ಇದು ಇವತ್ತು ಮೆಹಂದಿ ಶಾಸ್ತ್ರ ಇರುತ್ತೆ, ಜೊತೆಗೆ ತುಂಬ ಫನ್ನಿ ಡ್ಯಾನ್ಸ್ ಎಲ್ಲ ಇರುತ್ತೆ, ಚಿಟ್ಟೆ ಡ್ಯಾನ್ಸ್ ಇರುತ್ತೆ. ಹಾಗೆ ನಾನು ಯಾವ ಥರ ಮೆಹಂದಿ ಬಿಡಿಸ್ಕೊಂಡೆ, ಹಾಗೆ ನಾನು ಯಾರಿಗೆಲ್ಲ ಮೆಹಂದಿ ಬಿಡಿಸ್ದೆ, ಚಪ್ರದ ಊಟ ಹೇಗಿತ್ತು ಅದೆಲ್ಲ ಈ ವ್ಲಾಗಲ್ಲಿ ನೋಡ್ಬೋದು. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ನೀವು ನಕ್ಕು ಸಾಕಾಗ್ತೀರ, ಅಷ್ಟು ಒಳ್ಳೊಳ್ಳೆ ಫನ್ನಿ ಮೂಮೆಂಟ್ಸ್ಗಳೆಲ್ಲ ಇದೆ. ಹಾಗೆಯೇ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ, ನಿಮಗೆಲ್ಲೂ ಬೋರ್ ಆಗೋದಿಲ್ಲ. ಹಾಗೆ ಇವತ್ತಿನ ವ್ಲಾಗ್ ಹೇಗೆ ಸಾಕ್ತು ಅಂತ ನೀವೇ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಹಾಗೆ ಮಧ್ಯಾಹ್ನ ಚಪ್ರದ ಊಟ ಕೊಟ್ಟು, ಇದು ಶನಿವಾರದ ವಿಡಿಯೋ. ಶುಕ್ರವಾರನೇ ನಾವು ಚಪ್ರ ಹಾಕಿದ್ವಿ, ಶನಿವಾರ ಸಾಮಾನ್ಯ ಚಪ್ರ ಹಾಕಲ್ಲಲ್ವ, ಹಂಗಾಗಿ ಶುಕ್ರವಾರ ಅರಿಶಿನ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ವಿ. ಮಾರನೇ ದಿನ ಈ ಥರ ಚಪ್ರದ ಊಟ ಎಲ್ಲ ಕೊಟ್ಟು ನಾವು ಮೆಹಂದಿ ಎಲ್ಲ ಬಿಡಿಸ್ಕೊಳ್ಳೋದಾಗಿರ್ಬೋದು, ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡ್ವಿ. ಭಾನುವಾರ ದಾರೆ ಇರೋದ್ರಿಂದ ಚೆನ್ನಾಗಿತ್ತು. ಅಮ್ಮನ ಮನೆ ಪಕ್ಕದಲ್ಲೇ ಊಟ ಕೊಡಲಿಕ್ಕೆಲ್ಲ ವ್ಯವಸ್ಥೆ ಮಾಡಿ, ಈ ಶಾಸ್ತ್ರಗಳೆಲ್ಲ ಮಾಡಲಿಕ್ಕೆ ಸಪ್ರೇಟ್ ಪೆಂಡಲೆಲ್ಲ ಹಾಕ್ಸಿದ್ವಿ. ನೋಡ್ತಾ ಇರ್ಬೋದು. ಈ ಒಂದು ಸ್ವೀಟ್ ಅದು ಸಖತ್ ಇಷ್ಟ ಆಯಿತು. ನೀವು ಯಾರಾದರೂ ತಿಂದಿದ್ದೀರಾ ಅಂತ ಕಾಮೆಂಟ್ ಮಾಡಿ. ಇದು ಬಂದು ಪರಂಗಿಕಾಯಲ್ಲೂ ಮಾಡ್ತಾರೆ, ಹಾಗೆಯೇ ಬೂದುಗುಂಬಳಕಾಯಲ್ಲೂ ಮಾಡ್ತಾರೆ. ಇಲ್ಲಿ ಬೂದುಗುಂಬಳಕಾಯಲ್ಲಿ ಮಾಡಿಸಿದ್ರು. ಅದನ್ನೇನಿಲ್ಲ, ಸಣ್ಣದಾಗಿ ಸ್ಲೈಸ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅದನ್ನು ಶುಗರ್ ಸಿರಪ್ಪೆಲ್ಲ ಅದ್ದಿಟ್ಟು ಅದು ಚೆನ್ನಾಗಿ ನೆಂದ ಮೇಲೆ ಡ್ರೈ ಫ್ರೂಟ್ಸು ಇನ್ನು ಕೆಲವೊಂದು ಪದಾರ್ಥಗಳನ್ನೆಲ್ಲ ಹಾಕಿ ಫಿಲ್ ಮಾಡಿಬಿಟ್ಟು ಒಂದು ಲವಂಗ ಚುಚ್ಚಿದ್ದಾರೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಸ್ವೀಟಲ್ಲಿ ಇದು ಒಂದು ಕೂಡ. ಆಲ್ರೆಡಿ ಇನ್ನು ಮೆಹಂದಿ ಎಲ್ಲನೂ ಇಟ್ಟು ಪೂಜೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಪೂಜೆ ಎಲ್ಲ ಮಾಡಾದ್ಮೇಲೆ ಎಲ್ಲರಿಗೂ ಒಂದೊಂದು ಕೊಟ್ಬಿಟ್ಟು, ನಮ್ಗೆ ಇಷ್ಟ ಬಂದಂಗೆ ಯಾರೂ ಹೆಂಗೆ ಮೆಹಂದಿ ಬಿಡಿಸ್ಕೊಳ್ಳಿಕ್ಕೇನು ಹೊರಗಡೆಯಿಂದ ಎಲ್ಲ ಕರ್ಸ್ಕೊಂಡಿಲ್ಲ. ನಾವೇ ಅಲ್ಲಲ್ಲಿರೋರೆ ಸ್ವಲ್ಪ ಚೆನ್ನಾಗಿ ಬಿಡಿಸೋ ಅಂಥವ್ರು ಬಿಡಿಸ್ಕೊಂಡ್ವಿ. ಹಾಗೆ ಕೆಲವೊಬ್ರಿಗೆ ಬಿಡಿಸಿದ್ವಿ ಕೂಡ. ನೋಡ್ತಾ ಇರ್ಬೋದು, ಚಿಟ್ಟೆ ಅಂತೂ ಡ್ಯಾನ್ಸು, ಮಕ್ಕಳುಗಳು ಅಣ್ಣಂದಿರೆಲ್ಲ ಡ್ಯಾನ್ಸ್ ಮಾಡ್ತಾರೆ. ಮದುವೆ ಹುಡುಗನು ನೋಡಿ ಇಲ್ಲಿ ಏನು ಕುಣಿತಾ ಇದ್ದಾರೆ ಅಂತ. ಚಿಟ್ಟೆ ನಗಾಡ್ತಾ ಇದ್ದಾಳೆ, ಅವಳು ವಿಡಿಯೋ ನೋಡ್ತಾ ಇದ್ದಾಳೆ ವಾಯ್ಸ್ ಓವರ್ ಕೊಡುವಾಗ. ಮಧ್ಯದಲ್ಲಿ ಅವಳದು ವಾಯ್ಸ್ ಕೇಳಿಸಿದ್ರೆ ಎಲ್ಲೋ ಬೇಜಾರು ಮಾಡ್ಕೋಬೇಡಿ. ಅವಳನ್ನ ನೋಡ್ಕೋತಾ ಇದ್ದಾಳಲ್ಲ ಡ್ಯಾನ್ಸ್ ಮಾಡ್ತಾ ಇರೋದನ್ನ, ಅವಳಿಗೆ ಏನೋ ಒಂಥರ ಖುಷಿ ಅದನ್ನು. ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟ ಆಗ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ಜೈ ಕೂಡ ಅಮ್ಮನಿಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂದರೆ ಡೆಕೋರೇಟಿವ್ ಆಗಿ ಇಟ್ಟು ಅಲ್ಲಿ ದೀಪ ಹಚ್ಚಿ ಪೂಜೆನ ಮಾಡಿ ಕೊಡೋಣ ಅಂದ್ಬಿಟ್ಟು ಅಂದ್ಬಿಟ್ಟು. ಹಾಗೆ ನಾನು ಯಾವ ಥರ ಮೆಹಂದಿ ಬಿಟ್ಕೊಂಡೆ, ನಾನು ಯಾರಿಗೆ ಬಿಡಿಸ್ದೆ ಅದೆಲ್ಲ ನೀವು ನೋಡ್ಬೋದು ಈ ವ್ಲಾಗಲ್ಲಿ ಪೂರ್ತಿಯಾಗಿ ನೋಡಿ. ಹಾಗೆ ಡ್ಯಾನ್ಸ್ ನೋಡ್ತಾ ಕೆಲವೊಂದು ಸನ್ನಿವೇಶಗಳಲ್ಲಿ ನಗುನು ಸಹ ಬರ್ತಾಯಿತ್ತು. ಹಾಗಾಗಿ ಅವುಗಳನ್ನೂ ಸಹ ವಿಡಿಯೋ ಮಾಡಿಕೊಂಡೆ. ಪೂರ್ತಿಯಾಗಿದ್ದರೆ ನಿಮಗೂ ನೋಡಲಿಕ್ಕೆ ಖುಷಿಯಾಗತ್ತೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ರೆಷನ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಲ್ವಾ. ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಒಂದು ಗಂಟೆ ರಾತ್ರಿವರೆಗೂ ನಾವು ಎಂಜಾಯ್ ಮಾಡಿದ್ವಿ. ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಹೋಗಿ ಮನೆಕೊಳ್ಳೋದಕ್ಕೆ ಅಷ್ಟೊತ್ತಾಯಿತು. ಹಾಗೆ ಡ್ಯಾನ್ಸ್ ಕೂಡ ನೋಡ್ಬೋದು, ಎಷ್ಟೆಲ್ಲ ಸ್ಟೆಪ್ ಹಾಕಿದ್ದಾಳೆ ಅಂತ ಅಂದ್ಬಿಟ್ಟು. ಹಾಗೆ ನನಗೆ ನಾನೇ ಬಿಡಿಸ್ಕೊಂಡೆ. ಹಾಗೆ ನನ್ನ ನಾದಿನಿಗೂ ಸಹ ಬಿಡಿಸ್ದೆ. ಅಲ್ಲೆಲ್ಲ ಕೆಲವೊಬ್ಬರು ಎಲ್ಲರಿಗೂ ಡಿವೈಡ್ ಮಾಡ್ಕೊಂಡು ಬಿಡಿಸ್ತಾ ಬಂದ್ವಿ. ಹಾಗೆ ನನಗೆ ಅರೇಬಿಕ್ ಶೈಲಿಯಲ್ಲೇ ಇರಬೇಕು ಯಾವಾಗಲೂ ಮೆಹಂದಿ. ನನಗೆ ಕೈ ತುಂಬ ಬಿಡಿಸ್ಕೊಡೋದಕ್ಕೆ ಇಷ್ಟ ಆಗೋದಿಲ್ಲ. ಹಾಗೆ ನಾನು ಚೆನ್ನಾಗಿ ಬಿಡಿಸ್ಕೊಂಡಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಇವನೊಬ್ಬ ದೊಡ್ಡಣ್ಣ ನಮಗೆ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಾನೆ ಗೊತ್ತಾ, ಒಳ್ಳೊಳ್ಳೆ ಸ್ಟೆಪ್ ಆಗ್ತಾನೆ. ಹಾಗೆ ಅವ್ರ ಹೆಂಡ್ತಿಗೆಲ್ಲ ರೇಗಿಸ್ತಾ ಇದ್ದ, ಅದೆಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ಇಲ್ಲೇ ನೋಡ್ತಾ ಇರ್ಬೋದು. ಅವ್ರದ್ದು ಲುಕ್ ನೋಡಿ ಹಂಗೇನೆ ಅದಕ್ಕೆದು ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಗು ಬಂದುಬಿಡ್ತು ಒಂದು ಕ್ಷಣ ನನಗೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ.
ಹಾಗೆ ಇದೊಂದು ಫನ್ನಿ ಮೂಮೆಂಟು, ಅವ್ರಿಗೆ ಗೊತ್ತಿಲ್ಲದೆ ಕ್ಯಾಪ್ಚರ್ ಮಾಡಿಕೊಂಡೆ. ಅದಕ್ಕೆ ರೇಗಿಸ್ತಾ ಇದ್ದ ಅಣ್ಣ, ಅವ್ರು ಸಿಟ್ಟು ಮಾಡಿ ಬೈತಾಯಿದ್ರು. ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಇರೋದ್ರಿಂದ ನಾನು ವಾಯ್ಸ್ ಕೊಡ್ತಾಯಿದ್ದೀನಿ. ಸಾಂಗ್ಗಳಲ್ವಾ ಮೇನ್ ಇರೋದು, ಅಲ್ಲಿ ತುಂಬ ಚೆನ್ನಾಗಿ ಕಾನ್ವರ್ಸೇಷನ್ ನಡೀತಾ ಇತ್ತು. ಎಲ್ಲ ಹಾಕೋಣ ಫ್ರೆಂಡ್ಸ್. ನೋಡಿದ್ರೆ ಅಲ್ವಾ, ಮದುವೆ ದಿನದ ಎರಡನೇ ವ್ಲಾಗ್ ಇದು. ಮೆಹಂದಿ ಶಾಸ್ತ್ರದ ವ್ಲಾಗ್ ಆಯಿತಾ. ಡ್ಯಾನ್ಸ್ ಎಲ್ಲ ತುಂಬ ಫನ್ನಿಯಾಗಿತ್ತು. ನಿಮಗೂ ತುಂಬ ನಗು ತರಿಸಿದೆ ಅಂತ ಬಯಸ್ತೀನಿ. ಹಾಗೆ ಚಿಟ್ಟೆ ಡ್ಯಾನ್ಸ್ ಹೇಗೆ ಮಾಡಿದ್ಲು, ಅವಳು ಡ್ಯಾನ್ಸ್ಗೋಸ್ಕರ ಒಂದು ಲೈಕ್ ಕೊಡೋದು ಮರಿಬೇಡಿ ಫ್ರೆಂಡ್ಸ್. ನಾಳೆ ಧಾರೆ ವೀಡಿಯೋನ ಸಹ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಹಾಗೆ ಸಿಂಪಲಾಗಿ ನಾನು ಮೇಕಪ್ ಹೇಗೆ ಮಾಡ್ತೀನಿ ಅಂತಲೂ ಆ ವ್ಲಾಗಲ್ಲಿ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ನೆಕ್ಸ್ಟ್ ಸಿಗ್ತೀನಿ. ಬಾಯ್.